ವೆಲ್ಕಮ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಈ ವಿಡಿಯೋ ಬಂದು ಸಂಡೇ ವ್ಲಾಗ್. ಸಂಡೇ ಈವ್ನಿಂಗು ಬುಜ್ಜಿ ಹಾಗೆ ವಾಕ್ ಹೋಗಿದ್ರು. ನಾನು ಕೂಡ ಅವ್ರ ಜೊತೆ ಪಾಪು ಕರ್ಕೊಂಡು ಹೋಗಿದ್ದೆ, ಸುಮ್ಮನೆ ಒಳ್ಳೆ ಗಾಳಿ ಬರುತ್ತೆ ಅಂತ. ಸೊ ನಾನು ಬಬ್ಲು ಕೂತಿದ್ವಿ. ಅವ್ರು ಹಂಗೆ ಜಾಗ್ ಮಾಡ್ತಾ ವಾಕ್ ಮಾಡ್ಕೊಂಡು ಮುಗಿಸ್ಕೊಂಡು ಬಂದರು. ಅದಾದಮೇಲೆ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮನೆಗೆ ಹೊರಟ್ವಿ. ಬುಜ್ಜಿ ಕೂಡ ರೀಸೆಂಟಾಗಿ ಡಯಟು ಆ್ಯಂಡ್ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡಿರೋದು. ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಫ್ರೆಶ್ ಆಗಿ ಎಲ್ಲಾದರೂ ಹೊರಗೆ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಬಬ್ಲು ನಾವು ಹೊರಗೆಲ್ಲಾದರೂ ಕರ್ಕೊಂಡು ಹೋಗೋಣ ಅಂತ. ಸೊ ಹೊರಟ್ವಿ. ಎಲ್ಲೋಗ್ತಾ ಇದ್ದೀವಿ ಅಂತ ನೋಡಿ. ನಾವು ಬಬ್ಲನ್ನ ಕರ್ಕೊಂಡ್ಬಂದಿದ್ದು ಮಾಲ್ಗೆ, ರಾಜಾಜಿನಗರಲ್ಲಿರೋ ಗೋಪಾಲನ್ ಆರ್ಕಿಡ್ಗೆ. ಅವತ್ತು ಕನ್ನಡ ರಾಜ್ಯೋತ್ಸವಕ್ಕೆ ಸ್ವಲ್ಪ ಸ್ಪೆಷಲಾಗಿ ಡೆಕೋರೇಟ್ ಎಲ್ಲ ಮಾಡಿದರು. ಆ್ಯಂಡ್ ಹಾಗೆ ದಿವಾಲಿಗೆ ಕೂಡ ಡೆಕೋರೇಟ್ ಮಾಡಿದರು. ಚೆನ್ನಾಗಿತ್ತು ನೋಡೋಕ್ಕೆ. ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿ ಒಂದು ಇವೆಂಟ್ ನಡೀತಾ ಇತ್ತು. ಯಾರು ಆರ್ಗನೈಸ್ ಮಾಡಿದರು ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿತ್ತು. ಸ್ವಲ್ಪ ಟೈಮ್ ಅದನ್ನು ಕೂಡ ನಾವು ನೋಡ್ತಾ ಎಂಜಾಯ್ ಮಾಡಿದ್ವಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಹೇಗಿತ್ತು ಹುಡುಗರು ಡ್ಯಾನ್ಸ್? ಮಸ್ತಾಗಿತ್ತಲ್ಲ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಹಾಗೆ ಬುಜ್ಜಿ ವಿಂಡೋ ಶಾಪಿಂಗ್ ಮಾಡ್ತಾಯಿದ್ರು. ಅವ್ರು ಯಾವಾಗಲೂ ಅದನ್ನೇ ಮಾಡೋದು. ನನಗಂತೂ ಏನೂ ಕೊಡ್ಸಲ್ಲ, ಸುಮ್ಮನೆ ನೋಡ್ಕೊಂಡು ಬಾ ಅಂತ ಹೇಳ್ತಾರೆ, ಅದನ್ನೇ ಮಾಡೋದು. ಆ್ಯಂಡ್ ಹಾಗೆ ಅಪ್ಸ್ಟೇರ್ಸೆಲ್ಲ ಒಂದು ವಿಸಿಟ್ ಹಾಕ್ಕೊಂಡು ಅಲ್ಲಿಂದ ಕೂಡ ಅಲ್ಲಿ ಚಿಕ್ಕ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಅದನ್ನು ಕೂಡ ನೋಡಿಕೊಂಡು ಬಬ್ಲಿಗೆ ತೋರಿಸ್ತಾಯಿದ್ವಿ, ನೀನು ಫ್ಯೂಚರಲ್ಲಿ ಹೀಗೆ ಡ್ಯಾನ್ಸ್ ಮಾಡಬೇಕು, ಇದೇ ಥರ ಮಾಲಲ್ಲಿ ಅಥವಾ ಯಾರಾದರೂ ಕೊಲಾಬ್ರೇಷನ್ ಕರೆದ್ರೆ ಅಲ್ಲೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕಂತ ಹೇಳ್ಕೊಡ್ತಾ ಇದ್ವಿ. ಸುಮ್ಮನೆ ನಮ್ಮ ಖುಷಿಗೆ ಮಾತಾಡ್ಕೊತಾ ಇದ್ವಿ. ಹಾಗೆ ಖುಷಿ ಆಯಿತು ಆ ಥರ ಪುಟ್ಟ ಪುಟ್ಟ ಮಕ್ಕಳು ಡ್ಯಾನ್ಸ್ ಮಾಡೋದನ್ನು ಅವ್ರ ಪೇರೆಂಟ್ಸು ಎಂಜಾಯ್ ಮಾಡಿಕೊಂಡು ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ರು. ನಾವು ಹಂಗೆ ಫ್ಯೂಚರಲ್ಲಿ ಮಾಡ್ತೀವೇನೋ ನೋಡೋಣ. ಇನ್ನು ಬಬ್ಲುನ ಪ್ಲೇ ಏರಿಯಾಗೆ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ವಿ. ನನಗೆ ಗೊತ್ತು ಅವಳು ಏನೂ ಆಟ ಆಡೋಕ್ಕಾಗಲ್ಲ ಅಲ್ಲಿ, ಸುಮ್ಮನೆ ಹೀಗೆಲ್ಲ ಇರುತ್ತೆ ಅಂತ ಈಗಲಿಂದನೇ ತೋರಿಸ್ತಾ ಇದ್ದೀನಿ. ನಾವಂತೂ ನಿಜಕ್ಕೂ ನಮ್ಮ ಚಿಕ್ಕ ವಯಸ್ಸಲ್ಲಿ ಇದನ್ನೆಲ್ಲ ನಾವು ನೋಡೇ ಇರಲಿಲ್ಲ. ಇವಾಗಿನ ಮಕ್ಕಳಿಗೆ ಎಷ್ಟಿದ್ರೂ ಸಾಕಾಗಲ್ಲ. ನಾವೆಲ್ಲ ನಮ್ಮ ಖುಷಿನ ಚಿಕ್ಕ ಚಿಕ್ಕ ವಿಷಯದಲ್ಲೆಲ್ಲ ನೋಡ್ಕೊತಾ ಇದ್ವಿ. ಇವಾಗ ಇವ್ರಿಗೆ ಏನು ಕೊಟ್ಟರೂ ಸಾಕಾಗಲ್ಲ ಗುರು. ಚೆನ್ನಾಗಿತ್ತು ಅದನ್ನೆಲ್ಲ ನೋಡಿದ್ರೆ ನಾನು ಆಟ ಆಡೋಣ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಸ್ವಲ್ಪ ಏನಾದರೂ ಶಾಪ್ ಮಾಡೋಣ ಅಂತ ಗ್ರಾಸರಿ ಕೋರ್ಟಿಗೆ ಬಂದ್ವಿ. ಏನೂ ತೊಗೊಂಡಿಲ್ಲ. ಬಬ್ಲು ಯಾಕೋ ಒಂಥರ ಇರಿಟೇಟ್ ಆಗ್ತಾಯಿದ್ಲು. ಅವಳು ಟ್ರಾವೆಲ್ ಮಾಡಿ ಬಂದಿದ್ದರಿಂದನೋ ಏನೋ ಗೊತ್ತಿಲ್ಲ, ಒಂಥರ ಮಲ್ಕೋಬೇಕು ಅನ್ನೋ ಥರ ಫೀಲ್ ಮಾಡ್ತಾಯಿದ್ಲು.
ಅಳ್ತಾನೆ ಇದ್ಲು. ಹಾಗಾಗಿ ಏನೂ ತೊಗೊಂಡಿಲ್ಲ, ಸುಮ್ಮನೆ ಎಲ್ಲ ನೋಡಿಕೊಂಡು ಕಾರ್ನ್ ತೊಗೊಂಡು ಹಾಗೆ ಏನಾದರೂ ತಿನ್ನೋಣ ಅಂತ ಆಚೆ ಬಂದ್ವಿ. ನನಗಂತೂ ಹೊರಗೆ ಹೋದರೆ ಜಂಕ್ ಫುಡ್ಡೇ ನೆನಪಾಗುತ್ತೆ, ತುಂಬ ಇಷ್ಟ ಆಗುತ್ತೆ. ಯಾವಾಗಲೂ ಏನು ತಿನ್ನಲ್ಲ, ನೀವು ಕಮೆಂಟ್ ಮಾಡಿಬಿಡಿ. ಆಮೇಲೆ ಲಾಸ್ಟ್ ವೀಡಿಯೋದಲ್ಲೂ ಶವರ್ಮ ತಿಂದ್ರಿ ಅಂತೆಲ್ಲ. ಬ್ಯಾಂಗ್ಳೂರ್ಗೆ ಹೋದಾಗ ಮಾತ್ರ ಇದನ್ನ ನಾನು ತಿನ್ನೋದು, ಬುಜ್ಜಿ ಕೂಡ ಜಾಸ್ತಿ ಕೊಡ್ಸಲ್ಲ. ಹಾಗೆ ಬರ್ಗರ್ ತೊಗೊಂಡು ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಇನ್ನು ಎಷ್ಟೇ ದೂರ ಪ್ರಯಾಣ ಮಾಡಿದರೂ ನಮ್ಮ ಮನೆಗೆ ಬಂದು ಊಟ ಮಾಡಿ ನೆಮ್ಮದಿಯಾಗಿ ಮಲ್ಕೊಂಡ್ರೆ ಅದರಲ್ಲಿರೋ ಸುಖ ಯಾವುದ್ರಲ್ಲೂ ಇಲ್ಲ. ಒಂಥರ ಬೆಳಿಗ್ಗೆ ಎದ್ದೇಳಷ್ಟರಲ್ಲಿ ಫ್ರೆಶ್ ಆಗಿರ್ತೀವಿ. ಇನ್ನು ಬುಜ್ಜಿ ಬಬ್ಲುದು ಇದ್ದದ್ದೇ ಅವರಿಬ್ಬರು ಆಟ ಆಡಿ ಸಮಾಧಾನ ಆದಮೇಲೆ ಅವರು ಮಲ್ಕೊಳ್ಳೋದು. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.